ಪೂಜೆ ಮಾಡತ್ತೆ ಏನು ಇವತ್ತು ನಮ್ಮ ಯಾನೊಂದು ರಿಸಲ್ಟ್ ಐತಿ ಅದಕ್ಕೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಳತ್ತಾಳ ರಿಸಲ್ಟ್ ಚಲೋ ಆಗಲಿ ಅಂತೇಳಿ ಪೂಜೆ ಹಾಕಿನ ಮಾಡತ್ತಾಳ ಹೌದಿಲ್ಲ ರಿಸಲ್ಟ್ ಐತಿಲ್ಲಮ್ಮ ಇವತ್ತಿನಿಂದ ಅದಕ್ಕೆ ಪೂಜೆ ಮಾಡತ್ತಿ ವೆರಿ ಗುಡ್ ಬೇಡ್ಕೊ ದೇವ್ರಿಗೆ ಚಂದಾಗ ರಿಸಲ್ಟ್ ಚಲೋ ಆಗಲಿ ಅಂತೇಳಿ ಶಂಭೋ ಕೈ ಮುಗಿ ಶಂಭೋ ಸಾಕು ಸಾಕಿನ್ನ ಸಾಕಮ್ಮ ಸಾಕು ಅಷ್ಟೇ ಇರಲಿ ಆಯ್ತಾ ಪೂಜಾ ಆಯ್ತು ಕೈ ಮುಗಿ ಶಂಭ ಮಾಡು ಇರಲಿ ಬಿಡು ನಾ ತೆಗಿತೇನೆ ಕೈ ಮುಗಿ ಗುರುದೇವೋ ಶಂಭ ಮಾಡು ಮಂತ್ರ ಏನದ ನಮಸ್ಕಾರ ಎಲ್ಲರೂ ಹೆಂಗದ್ರಿ ನಾನು ಮಸ್ತ್ ಸೂಪರ್ ಡೂಪರ್ ಅದನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಕ್ಚುಲಿ ಇವತ್ತು ಏನು ಸ್ಪೆಷಲ್ ಅಂದ್ರೆ ಏನ ಪೂಜೆ ಮಾಡತ್ತಾಳ ಅದು ಸ್ಪೆಷಲ್ ನಾ ಮಾಡತ್ತಿದ್ದನ್ನು ಬಿಡಿಸಿ ಅಕ್ಕಿ ಪೂಜೆ ಮಾಡತ್ತಾಳ ನನ್ನ ಕೆಲಸ ಹಗರ್ ಮಾಡತ್ತಾಳ ಆ್ಯಕ್ಚುಲಿ ಇವತ್ತು ಸ್ಕೂಲಿಗೆ ಹೋಗ್ಬೇಕು ನನ್ನ ಸ್ಕೂಲಿಗೆ ಅಕ್ಕಿದ್ದ ರಿಸಲ್ಟ್ ಬರ್ತೈತಿ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಇವತ್ತು ನೋಡೋಣ ಸ್ಕೂಲಾಗ ಏನೇನು ಆಗ್ತೈತಿ ಹೇಳ್ತೀನಂತ ಆ್ಯಂಡ್ ಐ ಲುಕ್ಕಿಂಗ್ ವೆರಿ ಕ್ಯೂಟ್ ಶರ ಹಾಕ್ಕೊಂಡಾಳ ಹೊಸ ಡ್ರೆಸ್ ಹಾಕ್ಕೊಂಡಾಳ ಕ್ಲಿಪ್ಸು ಮಸ್ತ್ ಮಸ್ತ್ ಹೇರ್ ಸ್ಟೈಲ್ ಅದಿಲ್ಲ ಮಸ್ತ್ ಕಾಣತ್ತೆ ಸ್ಕೂಲಿಗೆಲ್ಲ ಹೋಗಿ ಬಂದ್ವಿ ಏನೇನು ರಿಸಲ್ಟು ಬಂತು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟರು ರಿಸಲ್ಟ್ ಅಂದ್ರೇನೋ ಒಂದು ವರ್ಷದೊಳಗೆ ಅವರು ಏನೇನು ಇಂಪ್ರೂವ್ಮೆಂಟ್ ಆಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಒಂದಿಷ್ಟು ಎಕ್ಸಾಮು ನಡೆಸಿರ್ತಾರೆ ಅವ್ರು ಒಂದು ವರ್ಷ ಎಲ್ಲನೂ ಸ್ಕೂಲ್ ನಡೆಸಿರ್ತಾರೆ ಆದಮೇಲೆ ಅದ್ರ ತಕ್ಕಂಗೆ ಎಕ್ಸಾಮು ಇರ್ತೈತಿ ಸೊ ಅದ್ರ ತಕ್ಕಂಗೆ ರಿಸಲ್ಟು ಇರ್ತೈತಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರೆ ಖುಷಿ ಅನ್ನಿಸ್ತು ಏನ ಚಲೋ ಇಂಪ್ರೂವ್ಮೆಂಟ್ ಆಗ್ಯಾಳ ಅನ್ನೋದು ಕೇಳಿ ಎಕ್ಸಾಮ್ ಹೋಯ್ತು ರಿಸಲ್ಟ್ ಬಂತು ಸುಮ್ಮ ಹಂಗೆ ಆಕಿ ಜೊತೆ ಒಂದು ಸ್ವಲ್ಪ ಚಿಲ್ ಮಾಡತ್ತಿದ್ದೆ ಆಟ ಆಡ್ಕೋತ ಇಲ್ವಾ 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 ಇಲ್ಲ ಇಲ್ಲ ಇಲ್ವಾ ಅಲ್ವಾ ಹಾಯ್ ಹಾಯ್ ಸೊ ಫೈನಲಿ ನಂದು ಪ್ರೋಗ್ರೆಸ್ ಕಾರ್ಡು ಬಂತು ಏನ ಪಾಸ್ ಆಗ್ಯಾಳ ಸೊ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಅವ್ರಿಗಿಂತ ನಮಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗೈತೆ ಅವ್ರದ್ದು ಅಭ್ಯಾಸ ಮಾಡೀಚಿ ನಾವು ಆ್ಯಕ್ಚುಲಿ ಅವ್ರ ಅಭ್ಯಾಸ ಮಾಡಿದ್ದಕ್ಕಿಂತ ನಾವು ಮಾಡಿಸಿನ ಅದು ಜಾಸ್ತಿ ಅಂದಿರ್ತೇವೆ ಎದಕ್ಕೂ ಟೈಮು ತೊಗೊಂಡಿರಂಗಿಲ್ಲ ನಮಗಂತೇಳಿ ನಾವು ಬರೀ ಅವ್ರದ್ದು ಅಭ್ಯಾಸ ಮಾಡಿಸೋದು ಓದಿಸೋದು ಅವ್ರಿಗೆ ತಿನ್ನಿಸೋದು ರೆಡಿ ಮಾಡಿಸೋದು ಬರೀ ಇದಾಗೈತೆ ಸೊ ಸಮ್ಮರ್ ಹಾಲಿಡೇಸ್ ಅದ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಅವೇನು ದೊಡ್ಡ ಇರೋಂಗಿಲ್ಲ ಹುಡುಗರು ಬಟ್ ಸ್ಟಿಲ್ ಅವ್ರಿಗೆ ಜಾಸ್ತಿ ಟೈಮ್ ಕೊಡ್ಬೇಕಾಗ್ತೈತಿ ಎಕ್ಸಾಮ್ ಟೈಮ್ನೊಳಗೆ ಅದ್ರಾಗ ಸಮ್ಮರ್ ಬೇರೆ ಸೊ ಏನು ಮಾಡೋಕ್ಕಾಗಂಗಿಲ್ಲ ಇನ್ನು ಮೇಲೆ ನಮಗೂ ಹಾಲಿಡೇಸ್ ಸ್ಟಾರ್ಟ್ ಸೊ ನಮ್ಮ ಅತ್ತಿನ ಊರಿಗೆ ಹೋದ್ರೆ ಒಂಚೂರು ಬೇಜಾರಾಗತ್ತೈತೆ ಆ್ಯಕ್ಚುಲಿ ಯಾಕಂದ್ರೆ ಸ್ವಲ್ಪ ನನಗೆ ಕಂಪ್ನಿ ಇದ್ದಂಗಿದ್ರು ಅವರು ಒಂಥರ ಅವ್ರ ಜೊತೆ ಮಾತಾಡೋದು ಕೂಡಿ ಅಡುಗೆ ಮಾಡೋದು ಎಲ್ಲನೂ ಮಾತಾಡೋದು ಒಂದು 4-5 ದಿವಸ ಕಂಪ್ನಿ ಆಗಿಬಿಟ್ಟಿದ್ರು ಅವ್ರು ನನಗೆ ಅವರು ಊರಿಗೆ ಹೋದ್ರು ವಾಪಸ್ ಇನ್ನು ನಾವು ಹಾಲಿಡೇಗೆ ನಾವು ಹೋಗಬೇಕು ಸ್ವಲ್ಪ ಎಲ್ಲನೂ ಮುಗಿಸಿ ನಾವು ನಮ್ಮ ವೆಕೇಶನ್ ಸ್ಟಾರ್ಟ್ ಮಾಡ್ತೀವಿ ಇನ್ನು ಏನೇನು ಮಾಡ್ತೀವಿ ಹೆಂಗೆ ಇರುತ್ತೆ ನಮ್ಮ ಸಮ್ಮರ್ ಹಾಲಿಡೇಸ್ ನೋಡೋಣಂತ ಏನೇನು ಮಾಡ್ತೀವಿ ಅಂತ ಹೇಳಿ ಫೈನಲಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯ್ತು ಭಾಳ ವೇಟ್ ಮಾಡತ್ತಿದ್ವಿ ಯಾವಾಗ ಹಾಲಿಡೇಸ್ ಸ್ಟಾರ್ಟ್ ಆಕತಿ ಅಂಥೇಳಿ ಬಟ್ ಒಂದೊಂದು ಸಲ ಅನ್ನಿಸ್ತೈತಿ ಈ ಸ್ಕೂಲ್ ಹಾಲಿಡೇ ಯಾಕಾರ ಕೊಡ್ತಾವಪ್ಪ ಅಂಥೇಳಿ ಅಷ್ಟು ಕಾಡ್ತಿರ್ತವೆ ಒಂದೊಂದು ಸಲ ಹುಡುಗರಿಗೂ ಹಾಲಿಡೇ ಕೊಡೋದೇ ಬೇಡಾಗಿತ್ತು ಆರಾಮ್ ಸ್ಕೂಲಿಗೆ ಹೋದ್ರೆ ನಾವು ನೆಮ್ಮದಿಯಾಗಿರ್ತಿದ್ವಿ ಅನ್ನಿಸ್ತಿತ್ತು ಬಟ್ ಯುಗಾದಿ ಐತಿ ಹಬ್ಬ ಮಾಡೋಣಂತ ಅದಕ್ಕೆ ಒಂದಿಷ್ಟು ನನ್ನ ಕಡೆ ರೀಲ್ ಮಾಡ್ಸೋನು ಅಂಥೇಳಿ ಆಕೆಗೆ ಸಿಂಪಲ್ಲಾಗಿ ಡ್ರೆಸ್ಅಪ್ ಮಾಡಿ ಯಾಕಂದ್ರೆ ಸಮ್ಮರಲ್ಲ ಅವ್ರಿಗೂ ಅನ್ಕಂಫರ್ಟೇಬಲ್ ಆಗಬಾರ್ದು ಅಂಥೇಳಿ ಆಕೆ ಕಡೆ ರೀಲ್ ಮಾಡಿಸ್ಬೇಕಂಥೇಳಿ ಒಂದಿಷ್ಟು ಮ್ಯಾಂಗೋ ಲೀವ್ಸ್ ಆಮೇಲೆ ಬೇವು ಬೆಲ್ಲ ಎಲ್ಲನೂ ಕೂಡಿಸಿ ಯುಗಾದಿದು ರೀಲ್ ಮಾಡತ್ತಿದ್ದೆ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಇನ್ಸ್ಟಾಗ್ರಾಮ್ದೊಳಗೆ ಹಂಗೆ ಬಾಜು ಮನೆ ಹುಡುಗಿರು ಅಕ್ಕಿನ ಫ್ರೆಂಡ್ಸು ಅವರು ಬಂದರು ಸೊ ಅವ್ರ ಜೊತೆನೇ ಒಂದಿಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿದ್ದೆ ಆ ಹುಡುಗರಿಗೆ ಏನು ತಮ್ಮ ಏಜ್ನವ್ರು ಕಂಡು ಊರ್ಲೇನ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಅವ್ರ ಜೊತೆನ ರಿಯಲ್ಲಾಗಿ ಎಂಜಾಯ್ ಮಾಡ್ತಾರೆ ಅವರು ಸೊ ಅದಕ್ಕೆ ಅವ್ರ ಜೊತೆ ಆಟ ಆಡೋಕ್ಕೆ ಬಿಟ್ಬಿಡ್ತೇನೆ ನಾನು ಆಟ ಆಡಲಿ ಅಂಥೇಳಿ ಹಂಗೆ ನೆಕ್ಸ್ಟ್ ಡೇ ಯುಗಾದಿ ಇತ್ತು ಸ್ವಲ್ಪ ಮನೆ ಎಲ್ಲ ಸ್ವಚ್ಛ ಮಾಡೋನು ಕ್ಲೀನ್ ಮಾಡೋನು ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಮನೆ ಎಲ್ಲ ಕ್ಲೀನ್ ಇದ್ರೆ ಹಬ್ಬ ಮಾಡೋಕ್ಕೆ ನಮಗೂ ಚಲೋ ಅನಿಸ್ತೈತಿ ಗಾಡಿ ಪಾಡಿ ತೊಳಿಬೇಕು ಇನ್ನೂ ಸೊ ಸ್ಟಾರ್ಟ್ ಮಾಡೋಣಂತ ತಿಕ್ ಗಶ್ ತಿಕ್ ಮೊದ್ಲು ಹಸಿ ಆಕತಿ ಅಯ್ಯೋ
ನಾವೆಲ್ಲ ಸ್ವಚ್ಛ ಮಾಡೋದನ್ನು ನೋಡಿ ಈಕಿ ನಾನು ನನ್ನ ಸೈಕಲ್ ತೊಳಿತೀನಿ ಅಂಥೇಳಿ ಅದಕ್ಕೆ ನೀರು ಹಾಕಿಸ್ಕೊಂಡು ಅದನ್ನು ಭಾಳ ಚಂದ ಕ್ಲೀನ್ ಮಾಡತ್ತಿದ್ಲು. ಅವ್ರ ಅಪ್ಪಾಜಿ ಗಾಡಿ ಹೆಂಗೆ ತೊಳಿತಾರಲ್ಲ ಅದೇ ರೀತಿನ ತನ್ನ ಸೈಕಲ್ ಅಗದಿ ಚಂದಾಗ ತೊಳೆದು ಎಲ್ಲ ಸ್ವಚ್ಛಗೆ ಒರೆಸಿ ಶಾಂಪೂ ಎಲ್ಲ ಹಾಕಿ ಸ್ವಚ್ಛ ಮಾಡಿದ್ಲು. ಯಪ್ಪ ಏನು ಹುಡುಗರು ನಾವು ಏನು ಮಾಡ್ತೀವಿ ಅದನ್ನು ಎಷ್ಟು ಚಂದ ಅಬ್ಸರ್ವ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯುಗಾದಿ ಹಬ್ಬದ ದಿವಸ ದೇವ್ರಿಗೆ ಹೋಗಿ ಬರ್ಬೇಕಂತೇಳಿ ಫುಲ್ ಎಲ್ಲ ರೆಡಿಯಾಗಿ ಇನ್ನೇನು ದೇವ್ರಿಗೆ ಹೋಗ್ಬೇಕಂತೇಳಿ ಹೊಂಟಿದ್ವಿ. ಫುಲ್ ಮಳೆ, ಫುಲ್ ಗಾಳಿ ಸ್ಟಾರ್ಟ್ ಆಗಿಬಿಡ್ತು. ಇಷ್ಟು ಹೆವಿ ಮಳೆ, ಇಷ್ಟು ಹೆವಿ ಗಾಳಿ ಅಂದ್ರೆ ನೋಡ್ರಿ, ನಮ್ಮ ಮನೆ ಬಾಜು ವಾಸ್ತು ಶಾಂತಿ ಇತ್ತು ಒಬ್ರದ್ದು. ಯುಗಾದಿ ದಿವಸ ಎಲ್ಲ ಹಂದ್ರೆಲ್ಲ ಕಿತ್ಕೊಂಡು ಚೇರೆಲ್ಲ ದಿಕ್ಕಾಪಾಲಾಗಿದ್ದು. ಅಷ್ಟು ಮಳೆ, ಅಷ್ಟು ಗಾಳಿ ಬೀಸ್ತು. ಸೊ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ನಾವು ಕ್ಯಾನ್ಸಲ್ ಮಾಡ್ಕೊಂಡು ಮನ್ಯಾಗ ಇದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ 6:30 ಏನೋ ಆಗಿತ್ತು ಅನ್ಸುತ್ತೆ. ಸೊ ನಾವು ಸಮ್ಮರ್ಗೆ ಹಾಲಿಡೇಗೆ ಊರಿಗೆ ಬರಬೇಕಾಗಿತ್ತು. ಸೊ ಅರ್ಲಿ ಮಾರ್ನಿಂಗ್ ಬಂದರೆ ಟ್ರಾಫಿಕ್ ಏನೂ ಇರೋಂಗಿಲ್ಲ. ಸೊ ಜಲ್ದಿ ರೀಚ್ ಆಗ್ಬೋದು ಅಂಥೇಳಿ ನಾವು ಅರ್ಲಿ ಮಾರ್ನಿಂಗನ ಹುಬ್ಬಳ್ಳಿ ಬಿಟ್ವಿ. ಫೈನಲಿ ಗೋಕಾಕ್ ಬಂದು ರೀಚ್ ಆದ್ವಿ. ಇಷ್ಟೆಲ್ಲ ಲಗೇಜ್ ಹೊತ್ಕೊಂಡು ಬಂದೀನಿ. ಇವಾಗ ಇದನ್ನೆಲ್ಲ ಅನ್ಪ್ಯಾಕ್ ಮಾಡಬೇಕು. ಅಂದ್ರೆ 2 ತಿಂಗಳು ಇರ್ತೀವಿ ಅಂಥೇಳಿ ಜಗ್ಗಷ್ಟು ತೊಗೊಂಬಂದ್ಬಿಟ್ಟೆ ನಾನಂತೂ. ಬಂದ ಮೇಲೆ ನಮ್ಮ ಅತ್ತೆ ಬಿಸಿ 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 ರೊಟ್ಟಿ ಮಾಡತ್ತಿದ್ರು. ಮಸ್ತ್ ಮಸ್ತ್ ಬಿಸಿ ಬಿಸಿ ರೊಟ್ಟಿ ಮಾಡತ್ತಿದ್ರು. ಮಸ್ತ್ ಊಟ ಮಾಡಿದ್ವಿ. ಇವು ಗೊಂಜಾಳ ರೊಟ್ಟಿ ಅಂತ, ಬಿಳಿ ಗೊಂಜಾಳ ರೊಟ್ಟಿ ನಾನು ನೋಡಿದ್ದೇ ಇಲ್ಲ. ಬಿಳಿ ಗೊಂಜಾಳ ಇರ್ತಾವೆ ಅಂತೇಳಿ ಹಳದಿ ಗೊಂಜಾಳ ನೋಡಿ, ನಾನು ಬಿಳಿ ಗೊಂಜಾಳ ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಬಿಳಿ ಗೊಂಜಾಳ ರೊಟ್ಟಿ ನೋಡಿದ್ದು, ಆಮೇಲೆ ತಿಂದಿದ್ದು. ನನಗೆ ಅನಿಸಿದ ಪ್ರಕಾರ ಇವು ಸ್ವೀಟ್ ಕಾರ್ನ್ ಹಿಟ್ಟಿನ ರೊಟ್ಟಿ ಇರಬಹುದೇನೋ, ಗೊತ್ತಿಲ್ಲ. ಬಿಳಿ ಗೊಂಜಾಳ ತೆನೇನ ನೋಡಿರಿ. ತೆನಿ ನೋಡಿರಿ, ಕಾಳು ನೋಡಿರಿ. ಇವು ಸೇಮ್ ಹಿಂಗೆ ಇರ್ತಾವಲ್ಲ. ಹಾಂ, ವೈಟ್ ಅದು ಇರೋದಲ್ಲ ವೈಟ್. ಜೋಳದ ಗತ್ತೆ. ಅಷ್ಟು ಬಿಡಿ ಅಲ್ಲ, ಅಷ್ಟು ಬಿಡಿ ಇಲ್ಲ, ಎಲ್ಲೋ ಮಿಕ್ಸ್ ಐತೆ ನೋಡಿ. ಅಲ್ರಿ, ಅಷ್ಟು ದೊಡ್ಡ ಸೈಜ್ ಒಳಗೆ ರೀ ಅಷ್ಟು ಸೇಮ್. ಹಾಂ ಕಲರ್ ಅಷ್ಟೇ. ಎತ್ತಾಗ ಬೆಳಿತಾರೆ. ಏನು ಕಲರ್? ಇಲ್ಲೇ ಬೆಳಿತಾರ. ಕಲರ್ ಐತೆ. ಹ್ಞೂ, ಬಿಳಿ ಒಂದು ಎರಡು ಟೀಚರ್ ಕೊಂಡಿದ್ದಾರಲ್ಲ, ಅದಕ್ಕೆ ಕ್ರೇವೇನು ಒಂದು ಸಲ ಮಾರ್ಕೆಟ್ನಾಗ ಹಿಂಗೆ ಸ್ವೀಟ್ ಕಾರ್ನ್ ಅಲ್ರಿ. ಸ್ವೀಟ್ ಕಾರ್ನ್ ಸ್ವಲ್ಪ ವೈಟ್ ಆಗ್ತದೆ. ಅವನ್ರಿ ಮತ್ತು ಸ್ವೀಟ್ ಕಾರ್ನ್. ಸೊ ಇದು ನಂದು ಇವತ್ತಿಂದು ಲಾಗ್. ನೆಕ್ಸ್ಟ್ ಗೋಕಾಕ್ ಒಳಗೆ ನಾವು ಏನೇನು ಮಾಡ್ತೀವಿ ಏನಿಲ್ಲ ಎಲ್ಲನೂ ಹೇಳ್ತೀನಂತ ನೆಕ್ಸ್ಟ್ ವೀಡಿಯೋ ಒಳಗೆ ಮಾತಾಡ್ಸಿರ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.